ಅವತ್ತು ಕಡುಕತ್ತಲ ರಾತ್ರಿ. ಶಾಂತಿಪುರ ಅನ್ನೋ ಆ ಹಳ್ಳಿಯಲ್ಲಿ ಗಾಳಿಯೂ ಕೂಡ ಉಸಿರು ಬಿಡ್ಲು ಎದುರುತ್ತಿತ್ತು. ಯಾಕಂದ್ರೆ ಇವತ್ತು ಆಷಾಢದ ಆ ಭೀಕರ ಅಮಾವಾಸ್ಯೆ ರಾತ್ರಿ. ಈ ರಾತ್ರಿ ಬಂತೆಂದ್ರೆ ಸಾಕು, ಹಳ್ಳಿಯ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕದ ಮುಚ್ಚಿ ಮಲಗುತ್ತಾರೆ. ಆದರೆ ಸಿಟಿಯಿಂದ ಬಂದಿದ್ದ ಸೋಮುಗೆ ಇವೆಲ್ಲವೂ ಕೇವಲ ಮೂಢನಂಬಿಕೆಯಂತೆ ಕಾಣಿಸುತ್ತಿತ್ತು. ಹಳ್ಳಿಯ ರಹಸ್ಯವನ್ನ ಜಗತ್ತಿಗೆ ತೋರಿಸ್ತೀನಿ ಅಂತ ಅವನು ಹೊರಟೇ ಬಿಟ್ಟಿದ್ದ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅಂದು 10 ವರ್ಷಗಳ ಹಿಂದೆ ಇದೇ ಬಂಗಲೆಯಲ್ಲಿ ಒಂದು ಭೀಕರ ರಹಸ್ಯ ನಡೆದು ಹೋಗಿದೆ ಅಂತ. ಅಂದು ಕತ್ತಲಲ್ಲಿ ಕರಗಿ ಹೋದ ಆ ರಕ್ತಸಿಕ್ತ ಸತ್ಯ ಇವತ್ತು ಹೊರಬರಲಿದೆಯೇ? ಸೋಮು ನಿಗೂಢ ಕೊಲೆಗಾರನ ಮುಂದಿನ ಬಲಿಯಾಗುತ್ತಾನ? ಬನ್ನಿ ನೋಡೋಣ. ರಾತ್ರಿಯ ಸಮಯವಾಗಿತ್ತು. ಹಳ್ಳಿಯ ರಸ್ತೆಗಳು ಪೂರ್ತಿ ಖಾಲಿ ಇವೆ. ಕಪ್ಪೆ ಮತ್ತು ಕೀಟಗಳ ಶಬ್ದ ಮಾತ್ರ ಕೇಳಿಸುತ್ತಿದೆ. ಸೋಮು ಕ್ಯಾಮೆರಾ ಹಿಡಿದು ರಸ್ತೆಯಲ್ಲಿ ನಡೆಯುತ್ತಾ ತನಗೆ ತಾನೇ ಗೊಣಗುತ್ತಾ ಹೋಗುತ್ತಾನೆ. ಹಳ್ಳಿಯವರಿಗೆ ಬೇರೆ ಕೆಲಸನೇ ಇಲ್ವಾ? ಅಮಾವಾಸ್ಯೆ ರಾತ್ರಿ ದೆವ್ವ ಬರುತ್ತೆ ಅಂತ ಇಡೀ ಬೂರೆ ಬಾಗಿಲು ಮುಚ್ಕೊಂಡು ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾನೇ ಆ ದೆವ್ವದ ಫೋಟೋ ತಗೊಂಡು ಇವರ ಮೂಢನಂಬಿಕೆನ ಮುಡಿಬೇಕು. ಹಲೋ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇವತ್ತು ಶಾಂತಿಪುರದ ಇಡೀ ರಸ್ತೆಗಳೆಲ್ಲ ಹೇಗೆ ಸ್ಮಶಾನ ತರ ಖಾಲಿ ಇವೆ ಅಂತ. ಇಲ್ಲಿ ಯಾವುದೇ ದೆವ್ವ ಇಲ್ಲ, ಭೂತ ಇಲ್ಲ. ಬನ್ನಿ ಮುಂದೆ ಹೋಗಿ ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮನೆ ಮಾಲೀಕರು ಕೂಡ ಇವತ್ತು ಹೊರಗೆ ಹೋಗ್ಬೇಡ ಮಗನೆ ಅಂತ ಪ್ರಾಣ ಬಿಡ್ತಿದ್ರು. ಆದ್ರೆ ನನಗಿರೋ ಕ್ಯೂರಿಯಾಸಿಟಿಗೆ ನಾನ್ಯಾಕೆ ಮನೆಯೊಳಗೆ ಕೂಡ್ಲಿ? ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗುತ್ತಾ ಇವತ್ತು. ಅಲ್ಲಿ ನೋಡಿ, ದೂರದಲ್ಲಿ ಯಾರೋ ಒಬ್ರು ಲ್ಯಾಟಿನ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಈ ಕತ್ತಲಲ್ಲಿ ನನಗಿಂತ ಮುಂಚೆ ಹೊರಗೆ ಬಂದಿರೋ ಆ ಧೀರ ಯಾರು ಅಂತ ಹತ್ತಿರ ಹೋಗಿ ನೋಡೋಣ. ಬಹುಶಃ ನನ್ನ ತರಾನೇ ಯಾರೋ ಒಬ್ರು ಈ ಹಳ್ಳಿಯಲ್ಲಿ ಮೂಢನಂಬಿಕೆ ನಂಬದೆ ಧೈರ್ಯವಾಗಿ ಹೊರಗೆ ಬಂದಿದ್ದಾರೆ ಅನ್ಸುತ್ತೆ. ಇದ್ಲಿ ಅವರನ್ನೇ ಮಾತಾಡಿಸಿ ವಿಡಿಯೋ ಮಾಡ್ತೀನಿ. ಯಾರದು? ಅಜ್ಜ, ನೀವಾ? ಈ ಹಳೆ ಆಲದ ಮರದ ಹತ್ತಿರ ಯಾಕೆ ನಿಂತಿದ್ದೀರಾ? ನಿಮ್ಗೂ ದೆವ್ವದ ಭಯ ಇಲ್ವಾ? ಯಾರೋ ಅದು? ಆ ಕಡೆ ಹೋಗ್ಬಿಡ ಮಗನೆ. ನಿನ್ ಕೈಯಲ್ಲಿರೋ ಆ ವಿಚಿತ್ರ ಬೆಳಕನ್ನು ಆಫ್ ಮಾಡು. ಸುಮ್ನೆ ವಾಪಸ್ ನಿನ್ ಮನೆಗೆ ಹೊರಟು ಹೋಗು. ಯಾರು? ರಂಗಜ್ಜನ. ನೀವ್ಯಾಕೆ ಇಷ್ಟು ರಾತ್ರಿ ಎದ್ದು ನಿಂತಿದ್ದೀರಾ? ಮನೆಗೆ ಹೋಗಿ ಮಲಗಿಕೊಳ್ಳಿ ಅಜ್ಜ. ಇಲ್ಲಿ ದೆವ್ವನಿಲ್ಲ, ಏನೂ ಇಲ್ಲ. ನೀವು ಸುಮ್ಮನೆ ಎದುರ್ತಿದ್ದೀರಾ. ನಿನಗೆ ಇನ್ನೂ ಪ್ರಪಂಚದ ಜ್ಞಾನ ಇಲ್ಲ ಸೋಮು. ಸರಿಯಾಗಿ 10 ವರ್ಷದ ಹಿಂದೆ ಇದೇ ಅಮಾವಾಸ್ಯೆ ರಾತ್ರಿ ಆ ಜಮೀನ್ದಾರ್ ಬಂಗಲೆಯಲ್ಲಿ ಒಂದು ದೊಡ್ಡ ರಹಸ್ಯ ನಡೆದು ಹೋಯಿತು. ಅಂದಿನಿಂದ ಇಂದಿನವರೆಗೂ ಆ ದಿನ ನಡೆದ ರಹಸ್ಯ ಯಾರಿಗೂ ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಈ ಶಾಂತಿಪುರದ ಮಣ್ಣಲ್ಲಿ ಒಂದು ಶಾಪ ಇದೆ. ಹಿರಿಯರು ಹೇಳಿದ ಮಾತನ್ನು ಕೇಳಿ ತಕ್ಷಣ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ರೆ ಪ್ರಾಣಕ್ಕೆ ಅಪಾಯ. ಸೋಮುಗೆ ಕುತೂಹಲ ಹೆಚ್ಚಾಗುತ್ತದೆ. ಆ ಕುತೂಹಲದಿಂದ ರಂಗಣ್ಣನನ್ನು ಕೇಳ್ತಾನೆ. ಏನದು ಅಜ್ಜ? ಆ ದಿನ ರಾತ್ರಿ ಏನಾಯ್ತು ಅಂತ ನನಗೂ ಸ್ವಲ್ಪ ವಿವರವಾಗಿ ಹೇಳಿ. ನಾನು ಕೂಡ ಈ ಹಳ್ಳಿಯ ರಹಸ್ಯ ತಿಳ್ಕೋಬೇಕು ಅಂತಾನೆ ಸಿಟಿಯಿಂದ ಇಲ್ಲಿಯವರೆಗೂ ಬಂದಿರುವುದು. ಅಂದು ಆ ಜಮೀನ್ದಾರ್ನ ಮಗಳು ಸುಧಾ ಹಠ ಮಾಡಿ ಆ ಅಮಾವಾಸ್ಯೆ ರಾತ್ರಿ ಅರಮನೆ ತರಹದ ಆ ಬಂಗಲೆಗೆ ಹೋದಳು. ಆದರೆ ಮರುದಿನ ಬೆಳಗ್ಗೆ ಇಡೀ ಬಂಗಲೆಯಲ್ಲಿ ರಕ್ತದ ಕಳೆಗಳು ಇದ್ದವು. ಅವಳ ಶವ ಮಾತ್ರ ಸಿಗಲೇ ಇಲ್ಲ. ಪೊಲೀಸ್ ಬಂದ್ರು. ಇಡೀ ಊರಿನವರನ್ನ ತನಿಖೆ ಮಾಡಿದ್ರು. ಆದರೆ ಆ ದಿನ ರಾತ್ರಿ ಅವಳನ್ನು ಅಷ್ಟು ಕ್ರೂರವಾಗಿ ಕೊಂದಿದ್ದು ಯಾರು ಅನ್ನೋ ರಹಸ್ಯ ಇವತ್ತಿಗೂ ಯಾರಿಗೂ ಸಿಕ್ಕಿಲ್ಲ. ಅದು ಹಾಗೆ ಉಳಿದುಬಿಟ್ಟಿದೆ. ಅಯ್ಯೋ ಪಾಪ. ಹಾಗಾದ್ರೆ ಕಳ್ಳರು ಯಾರಾದರೂ ಬಂದು ಬೊಡವೆಗಾಗಿ ಅವಳನ್ನು ಕೊಲೆ ಮಾಡಿ ಶವವನ್ನು ಎತ್ಕೊಂಡು ಹೋಗಿರ್ಬೋದಲ್ವಾ ಅಜ್ಜ? ಅದಕ್ಕೆ ಇಷ್ಟೊಂದು ಹೆದರಬೇಕಾ? ಅದು ಕಳ್ಳರ ಕೆಲಸ ಅಲ್ಲ ಸೋಮು. ಕಳ್ಳರಾಗಿದ್ದರೆ ಕೇವಲ ಒಡವೆ ಕದಿಯುತ್ತಿದ್ದರು. ಆದರೆ ಪ್ರತಿ ಅಮಾವಾಸ್ಯೆ ರಾತ್ರಿ ಅವಳ ಗೆಜ್ಜೆ ಶಬ್ದ ಆ ಬಂಗಲೆಯಿಂದ ಇಡೀ ಹಳ್ಳಿಗೆ ಕೇಳಿಸುತ್ತೆ. ಅವಳು ತನಗೆ ನ್ಯಾಯ ಸಿಗ್ಲಿಲ್ಲ ಅಂತ ಇಡೀ ಬಂಗಲೆಯಲ್ಲಿ ದೆವ್ವವಾಗಿ ಅಲೆಯುತ್ತಿದ್ದಾಳೆ. ರಾತ್ರಿ ಯಾರಾದರೂ ಹೊರಗೆ ಬಂದ್ರೆ ಅವರ ರಕ್ತ ಕುಡಿಯಲು ಅವಳು ಕಾಯುತ್ತಿರ್ತಾಳೆ. ಅಜ್ಜ, ನೀವು ಸೈನ್ಸ್ ಯುಗದಲ್ಲಿ ಇದ್ದುಕೊಂಡು ಇನ್ನೂ ದೆವ್ವ ಭೂತ ಅಂತ ನಂಬುತ್ತೀರಾ? ಯಾರೋ ಬೇಕಂತಲೇ ಹಳ್ಳಿಯವರನ್ನ ಎದುರಿಸಲು ಆ ರೀತಿ ಗೆಜ್ಜೆ ಶಬ್ದ ಮಾಡಿರಬಹುದು ಅಷ್ಟೆ. ನಿನಗೆ ಎಷ್ಟು ಹೇಳಿದ್ರೂ ಅರ್ಥವಾಗಲ್ಲ ಅನ್ಸುತ್ತೆ. ಸಿಟಿಯಿಂದ ಬಂದಿರೋ ನಿನ್ಗೆ ನಮ್ಮ ಹಳ್ಳಿಯ ಶಕ್ತಿ ಏನು ಅಂತ ಗೊತ್ತಿಲ್ಲ.
ಅನುಭವ ಆದಾಗ ಮಾತ್ರ ನಿಂಗೆ ಬುದ್ಧಿ ಬರೋದು. ಸರಿ ಅಜ್ಜ, ಹಾಗಾದ್ರೆ ನಾನೇ ಇವತ್ತು ಆ ಹಳೆ ಬಂಗಲೆ ಹತ್ತಿರ ಹೋಗಿ ನೋಡ್ತೀನಿ. ಅಲ್ಲಿ ಯಾರಿದ್ದಾರೆ ಅಂತ, ಆ ಶಬ್ದ ಎಲ್ಲಿಂದ ಬರುತ್ತೆ ಅಂತ ನನ್ನ ಕ್ಯಾಮ್ರಾದಲ್ಲಿ ಲೈವ್ ಆಗಿ ಶೂಟ್ ಮಾಡ್ತೀನಿ. ಬೇಡ ಸೋಮು, ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ಹೋದವರು ಯಾರು ಇವತ್ತಿನವರೆಗೂ ಜೀವಂತವಾಗಿ ವಾಪಸ್ ಬಂದಿಲ್ಲ. ನನ್ನ ಮಾತು ಕೇಳು, ನಿನ್ನ ಪ್ರಾಣವನ್ನು ನೀನೇ ಕಳೆದುಕೊಳ್ಳಬೇಡ ಎಂದು ಹೇಳುತ್ತಾ ಸೋಮು ಆ ಬಂಗಲೆ ಹತ್ತಿರ ಹೋಗುತ್ತಾ ಇರ್ತಾನೆ. ರಂಗಣ್ಣ ಅವನ ಹಿಂದೆ ಹೋಗುತ್ತಿರ್ತಾನೆ. ಆಗ ಹಠತ್ತಾಗಿ ಗಾಳಿ ಜೋರಾಗಿ ಬೀಸುತ್ತದೆ. ಕತ್ತಲಲ್ಲಿ ದೂರದ ಹಳೆ ಬಂಗಲೆಯಿಂದ ಜಲ್ ಜಲ್ ಎಂದು ಗೆಜ್ಜೆ ಶಬ್ದ ಕೂಡ ಕೇಳಿಸುತ್ತದೆ. ಅಜ್ಜ, ಅದು ಏನು ಶಬ್ದ? ನಿಜವಾಗಿಯೂ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆಯಲ್ಲ, ಯಾರೋ ಬಂಗಲೆ ಒಳಗಿದ್ದಾರೆ ಅನ್ಸುತ್ತೆ. ನೋಡಿದ್ಯಾ ಸೋಮು, ನಾನ್ ಹೇಳಿದ್ದು ಸುಳ್ಳಲ್ಲ. ಅವಳು ಬರುತ್ತಿದ್ದಾಳೆ. ತನಗೆ ದ್ರೋಹ ಮಾಡಿದವರನ್ನು ಸಿಲಿಯಾಕಲು ಅವಳು ಪ್ರತಿ ಅಮಾವಾಸ್ಯೆಯೂ ಹೀಗೆ ಕರೆಯುತ್ತಾಳೆ. ಓಡಿ ಹೋಗು ಸೋಮು. ಇಲ್ಲ, ಇದು ಸೈನ್ಸ್ ಪ್ರಕಾರ ಏನೋ ಬೇರೆ ಇರಬೇಕು. ಗಾಳಿಗೆ ಬಾಗಿಲು ಅಲ್ಲಾಡಿದ್ರೆ ಇತರ ಶಬ್ದ ಬರುತ್ತಾ? ಅಜ್ಜ, ನನ್ ಕ್ಯಾಮ್ರಾ ನೈಟ್ ಮೋಡ್ ಆನ್ ಮಾಡ್ತೀನಿ, ತಡೀರಿ. ಲೈ ಮೂರ್ಖನೆ, ನಿನಗೆ ನಿನ್ನ ಪ್ರಾಣಕ್ಕಿಂತ ಆ ಕ್ಯಾಮ್ರಾನೇ ದೊಡ್ಡದಾಯ್ತಾ? ಅವಳ ಕಣ್ಣಿಗೆ ನಿನ್ನ ಕೈಯಲ್ಲಿರೋ ಬೆಳಕು ಬಿದ್ರೆ ಸಾಕು, ನಿನ್ನನ್ನ ಇಲ್ಲೇ ಉಸಿರುಗಟ್ಟಿಸಿಕೊಂಡ್ಬಿಡ್ತಾಳೆ. ಅಜ್ಜ, ನನಗೆ ಯಾಕೋ ಈಗ ಸ್ವಲ್ಪ ಭಯ ಆಗ್ತಿದೆ. ಈ ಶಬ್ದ ಒಂಥರ ಮನುಷ್ಯರ ಶಬ್ದ ತರಹ ಇಲ್ಲ, ತುಂಬಾ ವಿಚಿತ್ರವಾಗಿ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಹೌದು ಸೋಮು, ಆ ಶಬ್ದ ನಿನ್ನ ಸಾವಿನ ಗಂಟೆ. ಇಷ್ಟು ದಿನ ಯಾರು ನನ್ನನ್ನು ಸಂಶಯ ಪಟ್ಟಿರ್ಲಿಲ್ಲ, ಆದರೆ ನೀನು ಇವತ್ತು ತುಂಬಾ ಪ್ರಶ್ನೆ ಕೇಳ್ತಿದ್ದೀಯ. ಅಜ್ಜ, ನೀವ್ ಯಾಕೆ ನನ್ನ ಹಿಂದೆನೇ ಬರ್ತಾ ಇದ್ದೀರಾ? ನಿಮ್ಮ ಮುಖ ಯಾಕೋ ಕತ್ತಲಲ್ಲಿ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ನೀವ್ಯಾಕೆ ನಗ್ತಿದ್ದೀರಾ? ನಾನ್ ನಗುತ್ತಿಲ್ಲ ಮಗ್ನೆ, ನಿನ್ನನ್ನು ನೋಡಿ ನನಗೆ ಮರುಕ ಬರ್ತಿದೆ ಅಷ್ಟೆ. ಈ ಕತ್ತಲಲ್ಲಿ ಇನ್ನು ನಿನಗೆ ಯಾರು ಸಹಾಯ ಮಾಡಲು ಬರಲ್ಲ. ಅಜ್ಜ, ನಿನ್ ಕೈಯಲ್ಲಿರೋದೇನು? ಅದು ಹಳೆ ಕತ್ತಿ ಅಲ್ವಾ? ಅದ್ರ ಮೇಲೆ ರಕ್ತದ ಕಲೆಗಳಿದೆಯಲ್ಲ. ಸೋಮು ಜೀವ ಕೈಯಲ್ಲಿ ಹಿಡಿದು ದಟ್ಟವಾದ ಕಾಡಿನ ಹಾದಿಯಲ್ಲಿ ಓಡುತ್ತಿರ್ತಾನೆ. ಹಿಂದೆ ರಂಗಣ್ಣ ಕೈಯ ಕತ್ತಿ ಹಿಡಿದು ರಾಕ್ಷಸನಂತೆ ನಗುತ್ತಾ ಬೆನ್ನಟ್ಟುತ್ತಿದ್ದಾನೆ ಮರಗಳ ಮಧ್ಯ. ಗಾಳಿ ಭಯಾನಕವಾಗಿ ಬೀಸುತ್ತಿದೆ. ಆಗ ಸೋಮು ಜೋರಾಗಿ ಉಸಿರಾಡುತ್ತಾ, ಅಯ್ಯೋ ದೇವ್ರೆ, ನಾನು ಎಂತಹ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆ ರಂಗಜ್ಜನೇ ಅಸಲಿ ಕೊಲೆಗಾರ ಅಂತ ನಾನು ಕನ್ಫರ್ಮ್ ಆಗಿ ಅಂದ್ಕೊಂಡಿರ್ಲಿಲ್ಲ. ನನ್ನನ್ನು ಕಾಪಾಡ್ ದೇವ್ರೆ. ರಂಗಣ್ಣ ಜೋರಾಗಿ ನಗುತ್ತಾ ಸೋಮುವನ್ನ ಬೆನ್ನಟ್ಟುತ್ತಿದ್ದಾನೆ. ಓಡು ಸೋಮು, ಓಡು. ನೀನೆಷ್ಟು ಜಾಣ ಅಂದುಕೊಂಡಿದ್ದೆ ಅಲ್ವಾ? ಇವತ್ತು ಈ ಶಾಂತಿಪುರದ ಕಾಡಿನಿಂದ ನಿನ್ನ ಹೆಣ ಮಾತ್ರ ಹೊರಗೆ ಹೋಗೋದು ನೋಡ್ತಿರೋ. ಸೋಮು ತನಗೆ ತಾನೇ ಹೇಳಿಕೊಳ್ಳುತ್ತಾ, ಇಲ್ಲ, ನಾನಿಲ್ಲಿ ಸಾಯಬಾರ್ದು. ನಾನು ಹೇಗಾದ್ರೂ ಮಾಡಿ ಈ ಕಾಡು ದಾಟಿ ಹಳ್ಳಿಯ ಜನರ ಹತ್ತಿರ ಹೋಗಿ ಈ ಮುದುಕನ ಅಸಲಿ ಮುಖವನ್ನು ಇಡೀ ಊರಿಗೆ ಬಯಲು ಮಾಡಬೇಕು. ಕತ್ತಿ ನೆಲಕ್ಕೆ ಉಜ್ಜುತ್ತಾ ಕತ್ತಲಲ್ಲಿ ಕಿಡಿಗಳು ಬರುತ್ತವೆ. 10 ವರ್ಷ ನನ್ನ ಹೊಟ್ಟೆಯಲ್ಲಿ ಬಚ್ಚಿಟ್ಕೊಂಡಿದ್ದ ರಹಸ್ಯ ಇವತ್ತು ನಿನ್ನ ಒಂದು ಕ್ಯಾಮ್ರಾದಿಂದಾಗಿ ಹೊರಬಂತು. ಇನ್ನು ನಿನ್ನನ್ನು ಬದುಕಲು ಬಿಟ್ರೆ ನಾನು ಜೈಲಿಗೆ ಹೋಗಬೇಕಾಗುತ್ತದೆ. ಬರುತ್ತವೆ. ಬೇಡಿಕೊಳ್ಳುತ್ತಾ ಸೋಮು ಓಡುತ್ತಿದ್ದಾನೆ. ರಂಗಜ್ಜ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ನಾನು ಈ ವಿಷಯವನ್ನು ಪೊಲೀಸರಿಗೆ ಆಗ್ಲಿ ಊರಿನವರಿಗಾಗ್ಲಿ ಯಾರಿಗೂ ಹೇಳಲ್ಲ. ಈ ಹಳ್ಳಿಯನ್ನೇ ಬಿಟ್ಟು ಇವತ್ತೇ ಓಡಿ ಹೋಗ್ತೀನಿ. ಸಾಯುವ ಮುನ್ನ ಪ್ರತಿಯೊಬ್ಬ ವ್ಯಕ್ತಿ ಇದೇ ಮಾತನ್ನು ಹೇಳುವುದು ಮಗನೇ. ಆದ್ರೆ ಈ ರಂಗಣ್ಣ ಒಮ್ಮೆ ಕತ್ತಿ ಎತ್ತಿದ್ರೆ ಅದು ರಕ್ತ ಕುರಿಯದೆ ಕೆಳಗೆ ಇಳಿಯಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಸುಮ್ನೆ ಕಾಲು ಕಲ್ಲಿಗೆ ತಾಗಿ ಜೋರಾಗಿ ಕೆಳಗೆ ಬೀಳುತ್ತಾನೆ. ಅಮ್ಮ ನನ್ನ ಕಾಲು ಹೊಡ್ಕೊಂತು. ಹೇಳೋಕೆ ಆಗ್ತಿಲ್ಲ. ನನ್ನ ಕ್ಯಾಮ್ರಾ ಕೂಡ ಮುರಿದೋಯ್ತು ಅನ್ಸುತ್ತೆ. ದೇವ್ರೆ, ಇವತ್ತು ನನ್ನ ಕತೆ ಮುಗಿತಾ. ತಾನೆ ರಂಗಣ್ಣ ಹತ್ತಿರ ಬಂದು ಕತ್ತಿಯಿಂದ ಹಲ್ಲೆ ಮಾಡಲು ಶುರು ಮಾಡುತ್ತಾನೆ. ಆಗ ಸೋಮು ಕಣ್ಣು ಮುಚ್ಚಿ ಕಿರುಚುತ್ತಾ ಪಕ್ಕಕ್ಕೆ ಉರುಳುತ್ತಾನೆ. ನೋಡು, ನಿನ್ ಕ್ಯಾಮ್ರಾದಲ್ಲೇ ನಿನ್ ಕೊನೆಯ ಕ್ಷಣದ ಫೋಟೋ ರೆಡಿ ಮಾಡ್ಕೊಡ್ತೀನಿ. ನಿನ್ನ ಆಯುಷ್ಯ ಇಷ್ಟೇ ಇತ್ತು ಸೋಮು. ಇನ್ನೂ ನಿನ್ನನ್ನ ಆ ದೆವ್ವ ಕಾಪಾಡಲ್ಲ. ಬೇಡ ಅಜ್ಜ, ನನ್ನನ್ನು ಕೊಲ್ಲಬೇಡಿ. ಯಾರಾದ್ರೂ ಬನ್ನಿ ಬದುಕಿಸಿ.
ನಾನಿನ್ನೂ ಬದುಕಬೇಕು ಅಜ್ಜ. ರಂಗಣ್ಣ ಕತ್ತಿ ಎತ್ತಿ ಜೋರಾಗಿ ಕತ್ತರಿಸಲು ಹೋಗುತ್ತಾನೆ. ಆದರೆ ಸೋಮು ತಪ್ಪಿಸಿಕೊಂಡು ಬಂಗಲೆ ಕಡೆ ಓಡುತ್ತಾನೆ. ಹೇ, ತಪ್ಸ್ಕೊಂಡ್ಯಾ? ಎಲ್ಲಿಗ್ ಹೋಗ್ತೀಯ ಓಡು. ನಿನ್ ಸಾವು ಇವತ್ತು ನನ್ ಕೈಯಲ್ಲೇ ಬರ್ತಿದೆ. ಸೋಮು ಹೇಗೋ ತಪ್ಪಿಸಿಕೊಂಡು ಆ ಕತ್ತಲಲ್ಲಿ ಓಡಿ ಬಂದು ಜಮೀನ್ದಾರನ ಹಳೇ ಬಂಗಲೆಯ ಮುರಿದು ಹೋದ ಬಾಗಿಲನ್ನು ತಳ್ಳಿ ಒಳಗೆ ಸೇರಿಕೊಳ್ಳುತ್ತಾನೆ. ಇಡೀ ಬಂಗಲೆ ಜೇಡರ ಬಲೆ ಮತ್ತು ಧೂಳಿನಿಂದ ತುಂಬಿದೆ. ಹೊರಗೆ ಗುಡುಗು ಸಿಡಿಲು ಶುರುವಾಗುತ್ತದೆ. ಅಬ್ಬಾ, ಆ ಸೈಕೋ ಮುದುಕನ ಕೈಯಿಂದ ಹೇಗೋ ತಪ್ಪಿಸ್ಕೊಂಡು ಈ ಬಂಗಲೆ ಒಳಗೆ ಬಂದೆ. ಇಲ್ಲಿ ತುಂಬಾ ಕತ್ಲಿದೆ. ಅವನು ನನ್ನ ನೋಡಲು ಸಾಧ್ಯ ಇಲ್ಲ ಅನ್ಸುತ್ತೆ. ಇದೇನು? ರಂಗಣ್ಣ ಹೇಳಿದ್ದ ಗೆಜ್ಜೆ ಶಬ್ದ ಈಗ ತೀರ ಹತ್ತಿರದಲ್ಲಿ ಕೇಳಿಸ್ತಾ ಇದೆಯಲ್ಲ. ಇದು ನನ್ನ ಭ್ರಮೆನಾ ಅಥವಾ ನಿಜವಾಗ್ಲೂ ಇಲ್ಲಿ ಯಾರಾದರೂ ಇದ್ದಾರಾ? ಬಂಗಲೆಯ ಹಳೆ ಕಿಟಕಿ ಜೋರಾಗಿ ಬಡಿದುಕೊಳ್ತದೆ. ಸೋಮು ಭಯದಿಂದ ಹಿಂದೆ ಸರಿಯುತ್ತ. ಈ ಜಾಗ ಖಂಡಿತ ಸೇಫ್ ಅಲ್ಲ. ಹೊರಗೆ ಹೋದ್ರೆ ಆ ರಂಗಣ್ಣ ಕತ್ತಿ ಹಿಡಿದು ನಿಂತಿದ್ದಾನೆ. ಒಳಗ್ ಬಂದ್ರೆ ಈ ನಿಗೂಢ ಶಬ್ದಗಳು ನನ್ನ ಪ್ರಾಣ ತೆಗಿತಾ ಇವೆ. ನಾನು ಎಲ್ಲಿಗೆ ಹೋಗ್ಲಿ? ಬಂಗಲೆಯ ಗೋಡೆಯ ಮೇಲಿರುವ ಜಮೀನ್ದಾರನ ಮಗಳು ಸುಧಾಳ ಹಳೆಯ ಫೋಟೋ ಧೂಳಿನಿಂದ ಮುಚ್ಚಿರುತ್ತದೆ. ಸೋಮು ಧೂಳನ್ನು ಒರೆಸಿ ನೋಡುತ್ತಾನೆ. ಅದರ ಮೇಲಿನ ರಕ್ತದ ಕಲೆಗಳು ಕಾಣಿಸುತ್ತವೆ. ಸೋಮು ಫೋಟೋ ನೋಡಿ ಕಣ್ಣೀರು ಹಾಕು. ಇವಳೇನಾ ಆ ಜಮೀನ್ದಾರನ ಮಗಳು ಸುಧಾ? ಎಷ್ಟು ಚಂದ ಇದ್ದಾಳೆ. ಈ ಪಾಪಿ ರಂಗಣ್ಣ ಇವಳನ್ನು ಯಾಕೆ ಇಷ್ಟು ಕ್ರೂರವಾಗಿ ಕೊಂದಿದಿರಬಹುದು? ಅವಳಿಗೆ ಎಷ್ಟು ನೋವಾಗಿರಬೇಕು. ಕಣ್ಣೀರು ಹಾಕುತ್ತಾ ವಿಚಿತ್ರ ಹೆಣ್ಣಿನ ಧ್ವನಿ ಕೇಳಿಸುತ್ತದೆ. ಅವನು ನನ್ನನ್ನ ಕೊಂದಿದ್ದು ಕೇವಲ ಹಣಕ್ಕಾಗಿ, ನಮ್ಮ ತಂದೆಯ ಆಸ್ತಿಯನ್ನ ಲೂಟಿ ಮಾಡುವುದಕ್ಕಾಗಿ ಸೋಮು. ಸೋಮು ಸಡನ್ನಾಗಿ ಹಿಂದೆ ತಿರುಗಿ ನೋಡುತ್ತಾನೆ. ಯಾರದು? ಯಾರು ಆ ಕತ್ತಲ ಮೂಲೆಯಲ್ಲಿ ನಿಂತು ಮಾತಾಡ್ತಾ ಇರೋದು? ದಯವಿಟ್ಟು ಬೆಳಕಿಗೆ ಬನ್ನಿ. ನಾನು 10 ವರ್ಷಗಳಿಂದ ಇದೇ ಬಂಗಲೆಯಲ್ಲಿ ನ್ಯಾಯಕ್ಕಾಗಿ ಕಾಯ್ತಿರುವ ಜಮೀನ್ದಾರನ ಮಗಳು ಸುಧಾ. ಬಂಗಲೆಯ ಒಂದು ಮೂಲೆಯಿಂದ ಕೆಂಪು ಸೀರೆ ಧರಿಸಿ ರಕ್ತದ ಕಣ್ಣು ಸುರಿಯುತ್ತಿರುವ ಸುಧಾಳಾತ್ಮ ತೇಲುತ್ತಾ ಬರುತ್ತದೆ. ಸೋಮು ಭಯದಿಂದ ಗೋಡೆಗೆ ಅಂಟಿಕೊಳ್ಳುತ್ತಾನೆ. ಸೋಮ ಕೈ ಮುಗಿದು ಹೇಳುತ್ತಾನೆ, ಅಮ್ಮ, ಸುಧಾ ತಾಯಿ, ನನ್ನನ್ನು ಬಿಟ್ಬಿಡು. ನಾನ್ ನಿನಗೆ ಯಾವುದೇ ದ್ರೋಹ ಮಾಡಿಲ್ಲ. ನಾನ್ ಸಿಟಿಯಿಂದ ಬಂದಿರುವ ಸಾಮಾನ್ಯ ಯುವಕ ಅಷ್ಟೇ. ಹೆದರ್ಬೇಡ ಸೋಮು, ನಿನ್ಗೆ ತೊಂದ್ರೆ ಮಾಡೋದು ನನ್ನ ಉದ್ದೇಶ ಅಲ್ಲ. ನೀನು ಒಳ್ಳೆಯವನು. ನನಗ್ ಬೇಕಾಗಿರೋದು ಕೇವಲ ಆ ಕ್ರೂರ ರಂಗಣ್ಣನ ಪ್ರಾಣ ಮಾತ್ರ. ರಂಗಣ್ಣ ನಿನ್ನನ್ನು ಕೊಂದಿದ್ ನಿಜವೇ. ಅವನು ಆವಾಗ್ಲೇ ನನ್ನ ಹತ್ರ ಒಪ್ಕೊಂಡ. ಆದ್ರೆ ಅವನಿಗೆ ಏನು ಅಂತ ದ್ವೇಷ ಆಯಿತು ನಿನ್ಮೇಲೆ. ಅಂದು ರಾತ್ರಿ ನಮ್ಮ ತಂದೆ ಬಡವರಾಗಿದ್ದ ಈ ರಂಗಣ್ಣನಿಗೆ ತುಂಬಾ ಸಲ ಕೊಟ್ಟಿದ್ರು. ಆ ಸಾಲದ ಪತ್ರಗಳನ್ನು ಕದಿಯಲು ಇವನು ಕಳ್ಳನ ತರಹ ನಮ್ಮ ಬಂಗಲೆಗೆ ಬಂದಿದ್ದ. ಅಯ್ಯೋ, ಅಂದ್ರೆ ಆ ಸಾಲದ ಪತ್ರ ಸಿಕ್ಕಿಬಿಟ್ರೆ ಅವನು ಸಾಲ ತೀರಿಸ್ಬೇಕಾಗಿಲ್ಲ ಅಂತನ? ಇಷ್ಟೊಂದು ದೊಡ್ಡ ಪಾಪ ಮಾಡಿದ. ಹೌದು, ಅವನು ಕಬೋರ್ಡ್ನಿಂದ ಪತ್ರಗಳನ್ ಕದಿಯುವಾಗ ನಾನ್ ನೋಡ್ಬಿಟ್ಟೆ. ನಾನ್ ಎಲ್ರಿಗೂ ಹೇಳ್ತೀನಿ ಅಂದಿದ್ದಕ್ಕೆ ಆ ರಾಕ್ಷಸ ಕೈಯಲ್ಲಿದ್ದ ಕತ್ತಿಯಿಂದ ನನ್ನನ್ನು ಇಲ್ಲೇ ಕೊಚ್ಚಿ ಕೊಂದನು. ಎಂತಹ ನರಧಾಮ ಅವನು! ನಿನ್ನನ್ನು ಕೊಂದಿಲ್ಲದಲ್ಲದೆ ಇಡೀ ಹಳ್ಳಿಗೆ ನಿನ್ನ ಹೆಸರಲ್ಲಿ ದೆವ್ವದ ಕತೆ ಕಟ್ಟಿ ಯಾರು ರಾತ್ರಿ ಹೊರಗೆ ಬರದಂತೆ ಮಾಡಿ ತಪ್ಪು ಮುಚ್ಚಿಕೊಂಡಿದ್ದಾನ. ಅವನು ನನ್ನ ಶವವನ್ನ ಇದೇ ಬಂಗಲೆಯ ಒಳಗಿರುವ ಹಳೆಯ ಸುರಂಗದ ಬಾವಿಯಲ್ಲಿ ಹಾಕಿ ಕಲ್ಲುಗಳಿಂದ ಮುಚ್ಚಿಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಆತ್ಮಕ್ಕೆ ಇನ್ನು ಮುಕ್ತಿ ಸಿಕ್ಕಿಲ್ಲ ಸೋಮು. ಹಾಗಾದ್ರೆ ನೀನು ಇಷ್ಟು ವರ್ಷ ಅವನನ್ನು ಯಾಕೆ ಏನು ಮಾಡ್ಲಿಲ್ಲ? ನೀನು ದೆವ್ವ ಅಲ್ವಾ? ಶಕ್ತಿ ಇರುತ್ತೆ ಅಲ್ವಾ? ಅವನನ್ನು ಮೊದಲೇ ಕೊಲ್ಲಬಹುದಿತ್ತಲ್ಲ. ಅವನ್ ಕೈಯಲ್ಲಿ ಒಂದು ಮಂತ್ರಿಸಿದ ತಾಯಿತ ಇತ್ತು. ಅದು ಇರುವವರೆಗೂ ನಾನು ಅವನ ಹತ್ರ ಹೋಗಲು ಸಾಧ್ಯವಿರಲಿಲ್ಲ. ಆದ್ರೆ ಇವತ್ತು ಅವನು ಕಾಡಿನಲ್ಲಿ ನಿನ್ನನ್ನು ಬೆನ್ನಟ್ಟುವಾಗ ಆ ತಾಯಿಯನ್ನು ಕರೆದುಕೊಂಡಿದ್ದಾನೆ. ಬಂಗಲೆ ಮುಖ್ಯ ದ್ವಾರದಿಂದ
ರಂಗಣ್ಣ ಒಳಗೆ ಬರುತ್ತಾ ಕೈಯಲ್ಲಿ ಕತ್ತಿ ಹಿಡಿದು ಸೋಮುವನ್ನ ಕ್ರೂರವಾಗಿ ನೋಡುತ್ತಾ ಹೇಳ್ತಾನೆ. ಕೊನೆಗೂ ನಿನ್ನ ಸಾವಿನ ಮನೆಗೆ ಬಂದು ಸೇರಿಕೊಂಡೆ ಆ ಸೋಮು. ಈ ಬಂಗಲಿಗೆ ಬಂದವರು ಯಾರೂ ಬದುಕಿ ಹೋದ ಇತಿಹಾಸವೇ ಇಲ್ಲ. ರಂಗಣ್ಣ, ನಿನ್ನ ಪಾಪದ ಕೊಡ ಇವತ್ತಿಗ್ ಪೂರ್ತಿ ತುಂಬಿದೆ. 10 ವರ್ಷದ ಹಿಂದೆ ನೀನು ಮಾಡಿದ ಮಹಾ ರಹಸ್ಯ ಇವತ್ತು ಬಯಲಾಗಿದೆ. ಏನು ನಿನಗೆ ಯಾರು ಹೇಳಿದ್ರು? ಈ ಆಳು ಬಂಗಲೆಯಲ್ಲಿ ನಿನ್ ಜೊತೆ ಇನ್ಯಾರು ಮಾತಾಡ್ತಾ ಇದ್ದಾರೆ? ಸುಮ್ನೆ ನಾಟಕ ಆಡ್ಬೇಡ. ನೋಡು, ನಿನ್ನ ಹಿಂದೆ ಯಾರು ನಿಂತಿದ್ದಾರೆ ಅಂತ. ನೀನು ಕೊಂದ ಜಮೀನ್ದಾರನ ಮಗಳು ಸುಧಾ ನಿನ್ನ ಸಾವಿನ ಪತ್ರ ಹಿಡಿದು ನಿಂತಿದ್ದಾಳೆ. ರಂಗಣ್ಣ ಹಿಂದೆ ತಿರುಗಿ ನೋಡಿ ಏನು ಕಾಣಿಸದೆ ನಗುತ್ತಾ, ಲೈ ಸೋಮು, ನನಗೆ ದೆವ್ವದ್ ಕತೆ ಹೇಳಿ ಎದುರಿಸ್ತೀಯಾ? ಆ ದೆವ್ವದ್ ಕತೆ ಸೃಷ್ಟಿ ಮಾಡಿದೆ ನಾನು. ನನ್ನನ್ನೇ ಎದುರಿಸ್ತೀಯ ಮಗನೇ? ಅದು ಕಥೆಯಲ್ಲ ರಂಗಣ್ಣ, ನಿಜ. ನಿನ್ನ ಕೊರಳಲ್ಲಿ ಇದ್ದ ಆ ಮಂತ್ರಿಸಿದ ತಾಯಿತ ಇವತ್ತು ನಿನ್ನ ಹತ್ತಿರ ಇಲ್ಲ ಅಲ್ವಾ? ಅದಕ್ಕೆ ಅವಳು ನಿನ್ನ ಪ್ರಾಣ ತೆಗೆಯಲು ಬಂದಿದ್ದಾರೆ. ಸಡನ್ನಾಗಿ ತಂದು ಕೊರಳನ್ನು ಮುಟ್ಟಿ ಗಾಬರಿಯಾಗುತ್ತಾ, ಅಯ್ಯೋ, ನನ್ನ ಮಂತ್ರಿಸಿದ ತಾಯ್ತ ಎಲ್ಲೋ ಬಿದ್ದು ಹೋಗಿದೆ. ಕಾಡಿನಲ್ಲಿ ಆ ಸೋಮವನ್ನು ಬೆನ್ನಟ್ಟುವಾಗ ಕಟ್ಟಾಗಿ ಬಿದ್ದಿರಬೇಕು. ಈಗ ಗೊತ್ತಾಯ್ತಾ ರಂಗಣ್ಣ? ಇಷ್ಟು ದಿನ ನಿನ್ನನ್ನು ಕಾಪಾಡ್ತಿದ್ದ ಆ ಶಕ್ತಿ ನಿನ್ನ ಹತ್ತಿರ ಇಲ್ಲ. ನಿನ್ನ ಸಾವು ಇವತ್ತು 100ಕ್ಕೆ 100 ಗ್ಯಾರಂಟಿ. ಕತ್ತಿ ಎತ್ತಿ ಸೋಮು ಕಡೆಯಿಂದ ರಂಗಣ್ಣ ಜೋರಾಗಿ ಕೂಗುತ್ತಾ ಸೋಮು ಕಡೆ ಕತ್ತಿ ಬಿಸಿಲು ಧಾವಿಸುತ್ತ. ರಂಗಣ್ಣ ಸೋಮು ಹತ್ತಿರ ಬರುವಷ್ಟರಲ್ಲಿ ಇಡೀ ಬಂಗಲೆಯಲ್ಲಿ ಭಯಾನಕವಾಗಿ ಗೆಜ್ಜೆ ಶಬ್ದ ಕೇಳಿಸುತ್ತದೆ. ರಂಗಣ್ಣನಿಗೆ ಹಠಾತ್ತಾಗಿ ಸುಧಾಳ ರಕ್ತ ಸಿಕ್ತ ಮುಖ ಕಣ್ಣೆದುರು ಪ್ರತ್ಯಕ್ಷವಾಗುತ್ತದೆ. ರಂಗಣ್ಣ ಹೆದರಿ ನೀರಾಗುತ್ತಾನೆ. ಸುಧಾರ ಆತ್ಮ ರಂಗಣ್ಣನ ಕುತ್ತಿಗೆಯನ್ನು ಗಾಳಿಯಲ್ಲಿ ಹಿಡಿದು ಮೇಲಕ್ಕೆ ಎತ್ತುತ್ತಾ, ರಂಗಣ್ಣ, 10 ವರ್ಷಗಳ ನಂತರ ಕೊನೆಗೂ ನನ್ ಕೈಗೆ ಸಿಕ್ಕಿದ್ಯಾ? ಇವತ್ತು ನಿನ್ನನ್ನ ಬಿಡಲ್ಲ. ಅಮ್ಮ ತಾಯಿ, ಸುಧಾ, ನನ್ನನ್ನು ಕ್ಷಮಿಸು ಅಂದು ಆಸ್ತಿ ಆಸೆಗೆ ಕಣ್ಣು ಮುಚ್ಚಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕೆಳಗೆ ಇಳಿಸಿ. ಕ್ಷಮೆನಾ? ನನ್ನ ತಂದೆಯನ್ನು ಅನಾಥ ಮಾಡಿ ನನ್ನನ್ನು ಇಷ್ಟು ಕ್ರೂರವಾಗಿ ಕೊಂದ ನಿನ್ನಂತ ರಾಕ್ಷಸನಿಗೆ ಈ ಜನ್ಮದಲ್ಲೂ ಕ್ಷಮೆ ಇಲ್ಲ. ಸೋಮು, ದಯವಿಟ್ಟು ನನ್ನನ್ನು ಬದುಕಿಸು. ನಿನ್ ಕಾಲಿಗೆ ಬೀಳ್ತೀನಿ. ಈ ದೆವ್ವದಿಂದ ನನ್ನನ್ನು ಕಾಪಾಡು ಸೋಮು. ನಿನಗೆ ತಕ್ಕ ಶಾಸ್ತಿ ಆಗ್ತಿದೆ ರಂಗಣ್ಣ. ಅಂದು ಅಮಾಯಕ ಹೆಣ್ಣು ನಿನ್ನ ಹತ್ತಿರ ಹೀಗೇನೇ ಬೇಡಿಕೊಂಡಿರಬೇಕಲ್ವಾ? ಪಾಪ ಮಾಡಿದವನಿಗೆ ಶಿಕ್ಷೆ ಸಿಗಲೇಬೇಕು. ಬೇಡ, ನನ್ನ ಉಸಿರು ನಿಲ್ಲುತ್ತಿದೆ. ನನ್ನ ಎದೆ ಒಡೆದು ಹೋಗ್ತಿದೆ. ನನ್ನನ್ನು ಬಿಟ್ಟು ಬಿಡು ಸುಧಾ. ಇಲ್ಲ, ನಿನ್ನನ್ನ ಕೊಂದ್ಮೇಲೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಗೋದು. ಬಾ, ನನ್ ಜೊತೆ ಆ ನರಕಕ್ಕೆ ಹೋಗೋಣ. ಕೊನೆಗೂ ಆ ಪಾಪಿಗೆ ತಕ್ಕ ಶಿಕ್ಷೆ ಆಯಿತು. ಶಾಂತಿಪುರವನ್ನು ಕಾಡುತ್ತಿದ್ದ ದಿನ ನಡೆದ ರಹಸ್ಯ ಇವತ್ತಿಗೆ ಮುಗಿಯಿತು. ಸುಧಾರ್ ಆತ್ಮ ರಂಗಣ್ಣನನ್ನ ಜೋರಾಗಿ ಗೋಡೆಗೆ ಅಪ್ಪಳಿಸಿ ನೆಲಕ್ಕೆ ಬೀಳಿಸುತ್ತದೆ. ರಂಗಣ್ಣನ ತಲೆಗೆ ಪೆಟ್ಟಾಗಿ ಅಲ್ಲೇ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಡುತ್ತಾನೆ. ಸುಧಾಳಾತ್ಮ ಸೋಮುಗೆ ಕೈ ಮುಗಿದು ನಿಧಾನವಾಗಿ ಕೇಳುತ್ತಾ ಕಣ್ಮರೆಯಾಗುತ್ತದೆ. ಧನ್ಯವಾದಗಳು ಸೋಮು. ನನ್ನ ಶವ ಆ ಸುರಂಗದ ಬಾವಿಯಲ್ಲಿದೆ ಅಂತ ಹಳ್ಳಿಯವರಿಗೆ ತಿಳಿಸಿ ನನಗೆ ಸಂಸ್ಕಾರ ಮಾಡಿಸು.